ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರೂ ಬಹಳ ಕುತೂಹಲದಿಂದ ಕೇಳ್ತಾ ಇರ್ತಕ್ಕಂಥ ವಿಷಯ ಏನಂದ್ರೆ, ಅಮ್ಮ ಈಗ ವಾರಾಹಿ ನವರಾತ್ರಿ ಬರ್ತಾ ಇದೆ, ಇನ್ನು ನೀವು ಯಾವುದೇ ವಿಡಿಯೋ ಮಾಡಿಲ್ಲ, ಮಾಡಿ ಅಂತ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಮತ್ತೆ ನನಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಇವತ್ತು ಗುಪ್ತ ನವರಾತ್ರಿಯ ಬಗ್ಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮಗೆ ನವರಾತ್ರಿ ಅಂದ ತಕ್ಷಣ ನೆನಪಾಗೋದೆ ಶರನ್ನವರಾತ್ರಿ ಅಂದ್ರೆ ದಸರಾ ಹಬ್ಬ. ಆ ದಿನಗಳಲ್ಲಿ ದುರ್ಗಾದೇವಿಯ ನವದುರ್ಗಾ ಸ್ವರೂಪವನ್ನ ಅಂದ್ರೆ ದಿನಕ್ಕೆ ಒಂದೊಂದು ಅಲಂಕಾರವನ್ನ ಅವತಾರವನ್ನ ಹಾಕಿ ಅಮ್ಮನವರ ಪೂಜೆಯನ್ನ ಆರಾಧನೆಯನ್ನ ಮಾಡ್ತೀವಿ. 10ನೇ ದಿನ ಅಂದ್ರೆ ವಿಜಯದಶಮಿ ದಿನ ರಾಜರಾಜೇಶ್ವರಿಯ ಅವತಾರವನ್ನ ಹಾಕಿ ವಿಜಯೋತ್ಸವವನ್ನ ಮುಗಿಸಿ ದಸರಾವನ್ನ ಕಂಪ್ಲೀಟ್ ಮಾಡ್ತೀವಿ. ಇದು ಎಲ್ರಿಗೂ ಗೊತ್ತಿರತಕ್ಕಂತಹ ನವರಾತ್ರಿ. ಇನ್ನು ವಸಂತ ನವರಾತ್ರಿಯನ್ನ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ. ರಾಮನ ಭಕ್ತರು ಇದನ್ನ ಗರ್ಭ ನವರಾತ್ರಿ ಅಂತ ಹೇಳಿ ಆರಾಧನೆ ಮಾಡಿದ್ರೆ, ಲಲಿತಾ ಪರಮೇಶ್ವರಿಯ ಭಕ್ತರು ಅಂದ್ರೆ ಮಂತ್ರಶಾಸ್ತ್ರದಲ್ಲಿ ಒಂದು ಮಾತಿದೆ, ರಾಮೋ ಲಲಿತಾಂಬಿಕಾಯ ಅಂತ. ಅಂದ್ರೆ ಶ್ರೀರಾಮ ಲಲಿತಾದೇವಿಯ ಸ್ವರೂಪ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಲಲಿತಾದೇವಿಯ ನವರಾತ್ರಿ, ವಸಂತ ನವರಾತ್ರಿ ಅಂದ್ರೆ ಅದನ್ನೇ ಲಲಿತಾ ನವರಾತ್ರಿ ಅಂತಲೂ ಕೂಡ ಆರಾಧನೆ ಮಾಡ್ತೀವಿ. ಈ 2 ನವರಾತ್ರಿಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಎಲ್ಲರೂ ಆಚರಣೆ ಮಾಡ್ತಕ್ಕಂತಹ ನವರಾತ್ರಿ. ಇನ್ನು 2 ಗುಪ್ತ ನವರಾತ್ರಿಗಳು ಕೂಡ ಬರುತ್ತೆ. ಯಾವುದು ಈ ಗುಪ್ತ ನವರಾತ್ರಿಗಳು ಅಂದ್ರೆ, ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ವಾರಾಹಿ ನವರಾತ್ರಿ, ಇನ್ನು ಮಾಘ ಮಾಸದಲ್ಲಿ ಬರ್ತಕ್ಕಂತಹ ಶ್ಯಾಮಲಾ ನವರಾತ್ರಿ. ಇದನ್ನೇ ಮಾಘ ನವರಾತ್ರಿ ಅಂತ ಹೇಳ್ತೀವಿ, ಅಥವಾ ಶಿಶಿರ ನವರಾತ್ರಿ ಅಂತ ಕೂಡ ಹೇಳ್ತೀವಿ. ಗುಪ್ತ ನವರಾತ್ರಿ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಇದು ರಹಸ್ಯಾತಿ ರಹಸ್ಯವಾಗಿ ಸಾಧಕರು ಮಾತ್ರವೇ ಆಚರಣೆ ಮಾಡ್ತಕ್ಕಂತಹ ನವರಾತ್ರಿ. ಇದು ಮೊದಲೆಲ್ಲ ಹೆಚ್ಚಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಈಗ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳನ್ನು ನೋಡಿ ಬಹಳಷ್ಟು ಜನಕ್ಕೆ ಈ ಗುಪ್ತ ನವರಾತ್ರಿಗಳ ಬಗ್ಗೆ ಈ ನಡುವೆ ತಿಳಿತಾ ಇದೆ. ಇದನ್ನ ಮೊದಲು ಕೇವಲ ಮಂತ್ರ ಸಾಧಕರು, ತಾಂತ್ರಿಕರು ಮಾತ್ರವೇ ಆಚರಣೆ ಮಾಡ್ತಾ ಇದ್ರು. ಅಂದ್ರೆ ಬಹಳ ಕಟ್ಟುನಿಟ್ಟಿನಿಂದ ಈ 9 ದಿನಗಳ ಕಾಲ ಆಚರಣೆ ಮಾಡಿದ್ರೆ ಆ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಬಹುದು ಅಂತಕ್ಕಂಥದ್ದು ನಂಬಿಕೆ ಇರುತ್ತೆ. ಇನ್ನು ಈ ಗುಪ್ತ ನವರಾತ್ರಿಗಳಲ್ಲಿ ಮುಖ್ಯವಾಗಿ ದಶಮಹಾವಿದ್ಯೆಯ ಆರಾಧನೆಯೂ ಕೂಡ ತಾಂತ್ರಿಕರು ಮಾಡ್ತಾರೆ. ಅಂದ್ರೆ ದಿನಕ್ಕೆ ಒಂದೊಂದು ದೇವತೆಯ ಮಂತ್ರವನ್ನ ಜಪಿಸ್ತಾ 10 ದಿನಗಳ ಕಾಲ ಈ 10 ದಶಮಹಾವಿದ್ಯೆಗಳನ್ನ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಪ್ರಚಾರದಲ್ಲಿದೆ. ಇನ್ನು ಏನ್ ಪ್ರಯೋಜನ? ಈ ನವರಾತ್ರಿಯನ್ನ ನಾವೆಲ್ಲರೂ ಮಾಡಬಹುದಾ? ಸಾಧಕರು ಮಾತ್ರನೇ ಮಾಡ್ಬೇಕಾ, ಇಲ್ಲ ಗೃಹಸ್ಥರು ಕೂಡ ಮಾಡಬಹುದಾ ಅಂತ ನೋಡಿದ್ರೆ, ಈಗ ಎಲ್ಲರೂ ಆರಾಧನೆ ಮಾಡಬಹುದು. ಆರಾಧನೆಗೂ ಉಪಾಸನೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಆರಾಧನೆ ಅಂದ್ರೆ ಅಮ್ಮನವರಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿ, ಅಷ್ಟೋತ್ತರಗಳಿಂದ ಅರ್ಚನೆಯನ್ನ ಮಾಡಿ, ನಾಮ ಜಪವನ್ನ ಮಾಡೋದನ್ನ ಆರಾಧನೆ ಅಂತ ಹೇಳ್ತೀವಿ. ಅದೇ ಸಾಧನೆ, ಉಪಾಸನೆ ಅಂತ ಬಂದ್ರೆ ಅದಕ್ಕೆ ಬಹಳಷ್ಟು ಕಟ್ಟುನಿಟ್ಟಿನ ನಿಯಮ ನಿಷ್ಠೆಗಳನ್ನ ಪಾಲಿಸ್ಬೇಕಾಗಿರುತ್ತೆ. ಅದನ್ನೆಲ್ಲ ಈ ಕಾಲದಲ್ಲಿ ಹೆಚ್ಚಾಗಿ ಯಾರು ಮಾಡೋದಿಲ್ಲ. ಹಾಗಾಗಿ ಯಾರೋ ಕೆಲವರು ಅಂದ್ರೆ ಮಂತ್ರ ಸಾಧನೆಯಲ್ಲಿ ಪ್ರವೇಶ ಇರೋರು ಮಾಡ್ತಾರೆ. ಇನ್ನು ಸಾಧಕರು ಮಹಾಮಂತ್ರಗಳನ್ನ ಉಪದೇಶ ಪಡೆದು ನಿತ್ಯ ಅನುಷ್ಠಾನವನ್ನ ಅಂದ್ರೆ ಹೆಚ್ಚಾಗಿ ಈ ನವರಾತ್ರಿಯ ದಿನಗಳನ್ನ ಪುರಶ್ಚರಣಕ್ಕಾಗಿ ವಿನಿಯೋಗ ಮಾಡ್ಕೊಳ್ತಾರೆ. ಅಂದ್ರೆ ಈಗ ಶ್ರೀವಿದ್ಯಾ ಉಪಾಸಕರಿಗೆ ಈ ಗುಪ್ತ ನವರಾತ್ರಿಗಳು ಬಹಳ ವಿಶೇಷ. ಇಲ್ಲಿ ನಾವು ಮುಖ್ಯವಾಗಿ ವಾರಾಹಿ ದೇವಿಯನ್ನ ಆರಾಧನೆ ಮಾಡ್ತೀವಿ. ಯಾಕಂದ್ರೆ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದಾಕುವಂತಹ ಶಕ್ತಿ ವಾರಾಹಿ ದೇವಿಗಿರುತ್ತೆ. ಆದ್ರಿಂದ ವಾರಾಹಿ ದೇವಿಯ ಆರಾಧನೆ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಅದು ನಮ್ಮನ್ನ ಸಾಧನೆಯಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೂ ಕೂಡ ನಮ್ಗೆ ಈ ವಾರಾಹಿ ಸಾಧನೆ ಸಹಕಾರಿಯಾಗುತ್ತೆ. ಈ ಗುಪ್ತ ನವರಾತ್ರಿಯನ್ನ ಯಾರಾದರೂ ಮಾಡಿ ಫಲವನ್ನ ಪಡ್ಕೊಂಡಂತವ್ರು ಇದಾರಾ? ಪುರಾಣ ಕಥೆಗಳಲ್ಲಿ ಯಾರಾದ್ರೂ ಇದಾರಾ ಅಂತ ನೋಡಿದ್ರೆ ಅದಕ್ಕೆ 2 ಚಿಕ್ಕ ಕಥೆಗಳನ್ನ ಹೇಳ್ಬೇಕಾಗತ್ತೆ. ಒಂದು ಬಾಲಕ ಸುದರ್ಶನನ ಕ್ಲೀಂ ಬೀಜಾಕ್ಷರದ ಕತೆ.
ಇದನ್ನ ಎಲ್ಲಿ ನೋಡಬಹುದು ನಾವು ಅಂದ್ರೆ ದೇವಿ ಭಾಗವತದ ಪ್ರಕಾರ ಕೋಸಲ ದೇಶದ ರಾಜನಾದ ಧ್ರುವಸಂಧಿಯು ಮರಣ ಹೊಂದಿದಾಗ ಅವನ ಇಬ್ಬರ ರಾಣಿಯರ ತಂದೆಯರ ನಡುವೆ ಉತ್ತರಾಧಿಕಾರಕ್ಕಾಗಿ ಭೀಕರವಾದಂತ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಈ ಸಣ್ಣ ಬಾಲಕನಾದಂತಹ ಸುದರ್ಶನ ಮತ್ತೆ ಅವನ ತಾಯಿ ಮನೋರಮ ಪ್ರಾಣ ಭಯದಿಂದ ಅರಮನೆಯನ್ನ ಬಿಟ್ಟು ಕಾಡಿಗೆ ಹೊರಡೋಗ್ತಾರೆ. ಅವರು ಕಾಡಿನಲ್ಲಿದ್ದಂತಹ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ರಹಸ್ಯವಾಗಿ ಆಶ್ರಯವನ್ನ ಪಡಿತಾರೆ. ಒಂದು ದಿನ ಆಶ್ರಮದಲ್ಲಿ ಒಬ್ಬ ಮುನಿಕುಮಾರನು ಮತ್ತೊಬ್ಬನನ್ನ ಕ್ಲೀಬಾ ಅಂತ ಹೇಳಿ ಕರೀತಾನೆ. ಈ ಕ್ಲೀಬಾ ಅಂದ್ರೆ ಏನು ಅಂತ ನೋಡಿದ್ರೆ ಸಂಸ್ಕೃತದಲ್ಲಿ ಶಕ್ತಿಹೀನ ಅಥವಾ ನಪುಂಸಕ ಅನ್ನೋದು ಅರ್ಥ ಬರುತ್ತೆ. ಆಟ ಆಡ್ತಿದ್ದಂತಹ ಬಾಲಕ ಸುದರ್ಶನನಿಗೆ ಆ ಪದ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ. ಅವನಿಗೆ ಕೇವಲ ಕ್ಲೀಮ್ ಅಂತ ಮಾತ್ರ ಕೇಳಿಸುತ್ತೆ. ಆ ಪದವನ್ನ ಅವನು ಆಟ ಆಡ್ತಾ ಮತ್ತೆ ಮತ್ತೆ ಆ ಪದವನ್ನ ಉಚ್ಚಾರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಪಠಿಸ್ತಾ ಇರ್ತಾನೆ ಕ್ಲೀಮ್ ಕ್ಲೀಮ್ ಅಂತ. ಅವನಿಗೆ ಗೊತ್ತಿರೋದಿಲ್ಲ ಇದೊಂದು ಬೀಜಾಕ್ಷರ ಅಂತಾನೂ ಗೊತ್ತಿರೋದಿಲ್ಲ, ಅವನಿಗೆ ಇದರ ಯಾವುದೇ ಹಿನ್ನೆಲೆ ಗೊತ್ತಿರೋದಿಲ್ಲ. ಆದ್ರೂ ಆ ಒಂದು ಪದ ಇಷ್ಟ ಆಗಿ ಅವನು ಉಚ್ಚಾರ ಮಾಡ್ತಾ ಇರ್ತಾನೆ. ಕ್ಲೀಮ್ ಅನ್ನೋದು ಸಾಕ್ಷಾತ್ ಜಗನ್ಮಾತೆ ದುರ್ಗಾದೇವಿಯ ಅತ್ಯಂತ ಪ್ರಭಾವಶಾಲಿ ಮತ್ತು ರಹಸ್ಯವಾದಂತಹ ಬೀಜಾಕ್ಷರ ಮಂತ್ರ. ಬಾಲಕ ಸುದರ್ಶನನಿಗೆ ಅದು ಮಂತ್ರ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಆತ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಂತರವಾಗಿ ಆ ಮಂತ್ರವನ್ನ ಜಪಿಸ್ತಾ ಇರ್ತಾನೆ. ಆ ಸಮಯದಲ್ಲಿ ಕಾಡಿನಲ್ಲಿ ಗುಪ್ತ ನವರಾತ್ರಿಯ ಪವಿತ್ರ ದಿನಗಳು ನಡೀತಾ ಇರುತ್ತೆ. ಆ ಬಾಲಕ ಸುದರ್ಶನ ಅಜಾಗರೂಕತೆಯಿಂದ ಆ ಗುಪ್ತ ನವರಾತ್ರಿಯ ಸಮಯದಲ್ಲಿ ಅವನು ಉಚ್ಚಾರ ಮಾಡಿದಂತಹ ಕ್ಲೀಂಕಾರ ಮಂತ್ರಕ್ಕೆ ಸಂತುಷ್ಟಳಾದಂತಹ ದುರ್ಗಾದೇವಿ ಅವನ ಮುಂದೆ ಪ್ರತ್ಯಕ್ಷಳಾಗಿ ಅವನಿಗೆ ದರ್ಶನ ನೀಡ್ತಾಳೆ. ಮತ್ತೆ ಅವನಿಗೆ ಅಮೋಘವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ದಯಪಾಲಿಸಿ ಅನೇಕ ಶಸ್ತ್ರಾಸ್ತ್ರಗಳನ್ನು ಕೂಡ ಕೊಟ್ಟು ಹರಿಸ್ತಾಳೆ. ಆ ವರಬಲದಿಂದಲೇ ಸುದರ್ಶನ ಮತ್ತೆ ಅವನ ಶತ್ರುಗಳ ಜೊತೆ ಹೋರಾಡಿ ಅವನ ರಾಜ್ಯವನ್ನ ಪಡೆದು ಸುಭಿಕ್ಷವಾದ ರಾಜ್ಯವನ್ನ ಪರಿಪಾಲಿಸ್ತಾನೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ, ಈಗ ನಮಗದು ಗೊತ್ತೋ ಗೊತ್ತಿಲ್ದೇನೋ ಯಾವುದೇ ಒಂದು ಮಂತ್ರವಾಗಲಿ ಬೀಜಾಕ್ಷರವಾಗಲಿ ನಾಮ ಸ್ಮರಣೆಯೇ ಆಗಲಿ ಈ ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಾಡೋದು ನಮಗೆ 100 ಪಟ್ಟು ಫಲವನ್ನ ಕೊಡುತ್ತೆ. ಅದರ ಅರ್ಥ ತಿಳಿಬೇಕಾಗಿಲ್ಲ, ಅದರ ಹಿನ್ನೆಲೆ ಯಾವುದೇ ಪೂರ್ವ ಪರಗಳು ಗೊತ್ತಿಲ್ಲದಿದ್ದರೂ ಈ ಸಮಯದಲ್ಲಿ ಮಾಡ್ತಕ್ಕಂತಹ ಜಪವಾಗಲಿ ನಾಮ ಸ್ಮರಣೆಯಾಗಲಿ ನಮಗೆ 100 ಪಟ್ಟು ಫಲವನ್ನ ಕೊಡುತ್ತೆ ಅಂತ ಈ ಕಥೆಯ ಮುಖಾಂತರ ನಾವು ತಿಳ್ಕೊಬಹುದಾಗಿದೆ. ಮತ್ತೆ ಇನ್ನೊಂದು ಕತೆ ಬರುತ್ತೆ, ಶೃಂಗಿ ಋಷಿ ಮತ್ತೆ ಒಂದು ಭಕ್ತೆಯ ಕತೆ. ಪೌರಾಣಿಕ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಶೃಂಗಿ ಋಷಿಗಳು ತಮ್ಮ ಆಶ್ರಮದಲ್ಲಿ ಕುಳಿತು ಭಕ್ತರಿಗೆ ಉಪದೇಶವನ್ನ ಮಾಡ್ತಾ ಇರ್ತಾರೆ. ಅವರ ದರ್ಶನಕ್ಕಾಗಿ ಮತ್ತೆ ಅವರ ಧರ್ಮೋಪದೇಶವನ್ನ ಕೇಳೋದಕ್ಕಾಗಿ ಅಪಾರ ಸಂಖ್ಯೆಯ ಜನಸಾಗರವೇ ಅಲ್ಲಿ ಬಂದಿರುತ್ತೆ. ಆ ಗುಂಪಿನಲ್ಲಿ ಒಬ್ಬ ಮಹಿಳೆ ಅತ್ಯಂತ ದುಃಖಿತಳಾಗಿ ಅವರ ಮುಂದೆ ಬಂದು ಕಣ್ಣೀರಿಡ್ತಾ ಇರ್ತಾಳೆ. ಆ ಶೃಂಗಿ ಮಹರ್ಷಿಗಳ ಪಾದವನ್ನ ಹಿಡಿದು ಕಣ್ಣೀರನ್ನ ಹಾಕ್ತಾ ಇರ್ತಾಳೆ. ಹೇ ಮುನಿವರರೇ, ನನ್ನ ಪತಿ ಅತ್ಯಂತ ದುಷ್ಟ ವ್ಯಸನಗಳಿಗೆ ದಾಸನಾಗಿದ್ದಾನೆ. ಜೂಜು, ಮದ್ಯಪಾನ, ಮಾಂಸಾಹಾರ ಮತ್ತೆ ಪರಸ್ತ್ರೀ ವ್ಯಾಮೋಹದಂತಹ ಎಲ್ಲ ಪಾಪ ಕರ್ಮಗಳಲ್ಲೇ ಆತ ಮುಳುಗಿದ್ದಾನೆ. ಇದರಿಂದಾಗಿ ನಮ್ಮ ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ. ನಾನು ತಾಯಿ ದುರ್ಗೆಯ ಪರಮ ಭಕ್ತೆ, ಆಕೆಯ ಆರಾಧನೆ ಮಾಡಲು ನನಗೆ ಬಹಳ ಆಸೆ ಇದೆ. ಆದ್ರೆ ನನ್ನ ಪತಿಯ ಈ ದುರ್ಗುಣಗಳಿಂದ ಮನೆ ಅಪವಿತ್ರವಾಗಿರೋ ಕಾರಣದಿಂದ ನಾನು ಯಾವುದೇ ರೀತಿಯ ಆರಾಧನೆಯನ್ನು ಕೂಡ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಯಾವುದಾದ್ರೂ ಒಂದು ಸುಲಭ ಮಾರ್ಗವನ್ನ ತೋರಿಸಿ ನನಗೆ ಅಂತ ಹೇಳಿ ಆ ಶೃಂಗಿ ಮಹರ್ಷಿಗಳ ಪಾದವನ್ನ ಹಿಡಿದು ಕಣ್ಣೀರನ್ನ ಹಾಕೋದಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಮಹಿಳೆಯ ಕರುಣಾಜನಕ ಕಥೆಯನ್ನ ಕೇಳಿದಂತಹ ಶೃಂಗಿ ಮಹರ್ಷಿಗಳು ಅವಳಿಗೆ ಧೈರ್ಯ ತುಂಬಿ ಹೇಳ್ತಾರೆ, ಮಗಳೇ, ನೀನು ಚಿಂತಿಸಬೇಡ. ಶರತ್ಕಾಲದಲ್ಲಿ ಬರುವ ಶಾರದೀಯ ನವರಾತ್ರಿ ಮತ್ತೆ ವಸಂತ ಕಾಲದಲ್ಲಿ ಬರುವ ಚೈತ್ರ ನವರಾತ್ರಿಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹಾಗೂ ಎಲ್ಲರೂ ಸಾರ್ವಜನಿಕವಾಗಿ ಅದನ್ನ ಆಚರಣೆ ಮಾಡ್ತಾರೆ. ಆದ್ರೆ ಇವುಗಳ ಹೊರತಾಗಿ ವರ್ಷದಲ್ಲಿ ಇನ್ನೂ 2 ನವರಾತ್ರಿಗಳು ಬರುತ್ತೆ. ಅವುಗಳನ್ನೇ ಗುಪ್ತ ನವರಾತ್ರಿಗಳು ಅಂತ ಕರೀತಾರೆ. ಮಾಘ ಮತ್ತೆ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ನವರಾತ್ರಿಯ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಅಷ್ಟಾಗಿ. ಈ ಗುಪ್ತ ನವರಾತ್ರಿಯ ದಿನಗಳಲ್ಲಿ ನವದುರ್ಗೆಯರ ಬದಲಾಗಿ ದೇವಿಯ ಅತ್ಯಂತ ಶಕ್ತಿಶಾಲಿ ರೂಪಗಳಾದಂತಹ ದಶಮಹಾವಿದ್ಯೆಗಳನ್ನ ಪೂಜಿಸಲಾಗುತ್ತೆ. ಈ ಸಮಯದಲ್ಲಿ ಮಾಡುವ ಸಾಧನೆ ಮತ್ತು ಪೂಜೆಯನ್ನ ಅತ್ಯಂತ ರಹಸ್ಯವಾಗಿ
ಅಂದ್ರೆ ಗುಪ್ತವಾಗಿಡಬೇಕು. ಯಾರಾದರೂ ಭಕ್ತರು ಈ 9 ದಿನಗಳ ಕಾಲ ಕಟ್ಟುನಿಟ್ಟಾದ ನಿಯಮಗಳನ್ನ ಪಾಲಿಸಿ ಗುಪ್ತವಾಗಿ ದೇವಿಯನ್ನ ಆರಾಧಿಸಿದರೆ ಅವರ ಜೀವನದ ಎಂತಹದ್ದೇ ದೊಡ್ಡ ಕಷ್ಟಗಳಿದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ. ನಿನ್ನ ಪತಿಯ ಪಾಪ ಕರ್ಮಗಳ ಪ್ರಭಾವ ಕೂಡ ನಿನ್ನ ಪೂಜೆಗೆ ಅಡ್ಡಿ ಬರೋದಿಲ್ಲ ಅಂತ ಹೇಳ್ತಾರೆ. ಆ ಋಷಿಗಳ ಮಾತಿನ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಟ್ಟಂತಹ ಆ ಮಹಿಳೆ ಮುಂದಿನ ಗುಪ್ತ ನವರಾತ್ರಿ ಬಂದಾಗ ಋಷಿಗಳು ಹೇಳಿದ ಮಾರ್ಗದರ್ಶನದಂತೆಯೇ ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ದಶಮಹಾವಿದ್ಯೆಗಳ ಕಠಿಣ ಸಾಧನೆಯನ್ನ ಮಾಡ್ತಾಳೆ. ಯಾರ ಭೀತಿಯೂ ಇಲ್ಲದೆ ಅತ್ಯಂತ ರಹಸ್ಯವಾಗಿ ತನ್ನ ಮನೆಯಲ್ಲೇ ಜಪ ತಪಗಳನ್ನ ಮುಗಿಸ್ತಾಳೆ. ಅವಳ ನಿಷ್ಕಲ್ಮಶವಾದಂತಹ ಭಕ್ತಿಗೆ ಒಲಿದಂತಹ ದುರ್ಗಾದೇವಿಯು ಅವಳಿಗೆ ದರ್ಶನವನ್ನ ನೀಡಿ ಆಶೀರ್ವದಿಸ್ತಾಳೆ. ದೇವಿಯ ಕೃಪೆಯಿಂದ ತಪ್ಪು ದಾರಿಯಲ್ಲಿದ್ದಂತಹ ಅವಳ ಪತಿಯ ಮನಸ್ಸಿನಲ್ಲಿ ಅದ್ಭುತವಾದ ಬದಲಾವಣೆಯೂ ಕೂಡ ಆಗುತ್ತೆ. ಆತ ತನ್ನ ಎಲ್ಲಾ ಕೆಟ್ಟ ಚಟಗಳನ್ನ ಬಿಟ್ಟು ಸನ್ಮಾರ್ಗಕ್ಕೆ ಬರ್ತಾನೆ. ಅವರ ಸಂಸಾರದಲ್ಲಿ ಮತ್ತೆ ಸುಖ, ಶಾಂತಿ, ಐಶ್ವರ್ಯ ಮತ್ತೆ ನೆಮ್ಮದಿ ನೆಲೆಸುತ್ತೆ. ಈ ಪೌರಾಣಿಕ ಕಥೆಯು ನಮಗೆ ಏನನ್ನ ಹೇಳ್ತಾ ಇದೆ ಅಂತ ಅಂದ್ರೆ, ನಮ್ಮ ಸುತ್ತಲಿನ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಅಥವಾ ನಕಾರಾತ್ಮಕವಾಗಿದ್ದರೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ಈ ಗುಪ್ತ ನವರಾತ್ರಿಯಂತಹ ಪವಿತ್ರ ಕಾಲದಲ್ಲಿ ರಹಸ್ಯವಾಗಿ ಮಾಡುವಂತಹ ಭಕ್ತಿ ಪ್ರಾರ್ಥನೆಗಳಿಗೆ ಅತ್ಯಂತ ಶೀಘ್ರ ಫಲ ಸಿಗುತ್ತೆ. ಇನ್ನು ಈ ಗುಪ್ತ ನವರಾತ್ರಿಯ ಬಗ್ಗೆ ಇನ್ನೊಂದು ಕೂಡ ಉಲ್ಲೇಖ ಇದೆ. ಏನಂದ್ರೆ, ರಾವಣನೊಂದಿಗೆ ಯುದ್ಧದ ಸಮಯದಲ್ಲಿ ಶ್ರೀರಾಮಚಂದ್ರನು ರಾವಣನನ್ನ ಸೋಲಿಸಲು ಕಠಿಣವಾದ ಶಕ್ತಿಯ ಅಗತ್ಯವಿರುತ್ತೆ. ಆಗ ಅಗಸ್ತ್ಯ ಮಹಾಮುನಿಗಳ ಮಾರ್ಗದರ್ಶನದಂತೆ ಶ್ರೀರಾಮನು ಕೂಡ ಯಾವುದೇ ಅಬ್ಬರವಿಲ್ಲದೆ ಲಂಕೆಯ ಸಮೀಪದಲ್ಲಿ ಅತ್ಯಂತ ರಹಸ್ಯವಾಗಿ ಈ 9 ದಿನಗಳ ಕಾಲ ದೇವಿಯನ್ನ ಆರಾಧನೆ ಮಾಡಿ ದೇವಿಯಿಂದ ವರವನ್ನ ಪಡೆದ್ರು. ಆದ ಕಾರಣದಿಂದಲೇ ಅವರು ರಾವಣನನ್ನ ಸೋಲಿಸೋದಿಕ್ಕಾಯ್ತು ಅಂತ ಹೇಳ್ತಾರೆ. ಈ ಗುಪ್ತ ನವರಾತ್ರಿಯ ವಿಶೇಷತೆ ಏನು ಅಂತ ಅಂದ್ರೆ, ಮೊದಲನೇದಾಗಿ ಸಾತ್ವಿಕ ಆಚರಣೆಯನ್ನ ಮಾಡಬೇಕು. ಸಾಮಾನ್ಯ ಜನರು ಯಾವುದೇ ಕಠಿಣ ತಾಂತ್ರಿಕ ಆಚರಣೆ ಇಲ್ಲದೆ ಕೇವಲ ಉಪಾಸನೆ ಮತ್ತೆ ಸರಳ ಮಂತ್ರಗಳ ಮೂಲಕ ಮನೆಯಲ್ಲಿಯೇ ಆರಾಧನೆಯನ್ನ ಮಾಡಬಹುದು. ಎರಡನೇದಾಗಿ ಆಷಾಢ ಮಾಸದ ಮಹತ್ವ. ಈಗ ನಮಗೆ ಎದುರಾಗುವಂತಹದ್ದು ಆಷಾಢ ಮಾಸದ ಗುಪ್ತ ನವರಾತ್ರಿ. ಈ ಆಷಾಢ ನವರಾತ್ರಿಯು ಅತ್ಯಂತ ದೊಡ್ಡ ವಿಶೇಷತೆ ಏನಂದ್ರೆ, ಇದು ಶಕ್ತಿಯುತ ದೇವತೆಯಾದ ಮಾತಾ ವಾರಾಹಿ ದೇವಿಯ ಆರಾಧನೆಗೆ ಮೀಸಲಾದಂತಹ ಸಮಯ. ವಾರಾಹಿ ದೇವಿ ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಅಮ್ಮನವರ ಸೇನೆಯ ದಂಡನಾಯಕಿ. ಇನ್ನು ವಾರಾಹಿ ಯಾರು, ಇವಳ ಆರಾಧನೆಯನ್ನ ಹೇಗೆ ಮಾಡಬೇಕು, ಸಾಮಾನ್ಯರು ಕೂಡ ಈ 9 ದಿನಗಳ ಕಾಲ ಯಾವ ಮಂತ್ರವನ್ನ ಜಪ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂಬರ್ತಕ್ಕಂತಹ ವಿಡಿಯೋಗಳಲ್ಲಿ ಹೇಳ್ತೀನಿ. ಎಲ್ಲರಿಗೂ ಆಸೆ ಇರುತ್ತೆ, ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ, ನಾವು ಕೂಡ ನವರಾತ್ರಿ ಮಾಡಬೇಕು ಅಂತ. ನನ್ನ ಆಸೆಯೂ ಕೂಡ ಅದೇ. ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿಯೂ ಆರಾಧನೆ ಅಂದ್ರೆ ವಾರಾಹಿ ಮಾತೆಯ ಆರಾಧನೆಯನ್ನ ಮಾಡಿ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.